ಹಲೋ ಎಲ್ರಿಗೂ ನಮಸ್ಕಾರ. ಹೌದು, ಟ್ರೈಪಾಡ್ ಇಲ್ಲದೆ ಯಾವ ರೀತಿ ಈಸಿಯಾಗಿ ಮೊಬೈಲಲ್ಲಿ ವೀಡಿಯೋನ ಯೂಟ್ಯೂಬ್ಗೆ ಶೂಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಯಾವುದೇ ರೀತಿ ಟ್ರೈಪಾಡ್ ಬೇಡ, ಒಂದು ಈ ಚಿಕ್ಕ ಐಡಿಯಾನ ಬಳಸ್ಬೋದು ನೀವು ನೋಡಿ. ಈಗ ನಾನು ರೂಮ್ ಒಳಗೆ ಬಂದಿದ್ದೀನಿ. ಈಗ ಫ್ರಂಟ್ ಕ್ಯಾಮ್ರಾನ ಆನ್ ಮಾಡ್ತೀನಿ. ಒಂದು ನಿಮಿಷ ಹಂಗೆ ಇರಿ, ಈಗ ತೋರಿಸ್ತೀನಿ ಫ್ರಂಟ್ ಕ್ಯಾಮ್ರಾದ ನೋಡಿ. ಈಗ ಬುಕ್ನ ನಾನು ಈ ರೀತಿ ಜೋಡಿಸಿದ್ದೀನಿ. ಈ ಬುಕ್ಗಳ ಮಧ್ಯ ಈ ರೀತಿ ಹಿಂಗೆ ಇಲ್ಲಿ ಇಟ್ಬಿಟ್ಟು ಈಗ ಇಲ್ಲಿ ನೋಡಿ ಈ ರೀತಿ ಜೋಡಿಸಿದ್ದೀನಿ. ಹಿಂಗೆ ಮನೆಯಲ್ಲಿ ಇರುತ್ತಲ್ಲ ನೀವು ಓದ್ತಿರೋ ಬುಕ್ಗಳು, ಅದನ್ನು ನಿಮ್ಮ ಒಂದು ಕಿಟಕಿ ಮೇಲೆ ಜೋಡಿಸ್ಬಿಟ್ಟು ಆ ಕಿಟಕಿ ಈಗ ತಡೀರಿ ಇದನ್ನ ಜೋಡಿಸ್ಕೊಳ್ಳಿ. ಈ ಬುಕ್ಕು ನಿಮಗೆ ಯಾವ ಲೆವೆಲ್ಗೆ ಬೇಕೋ ಆ ಲೆವೆಲ್ಗೆ ಜೋಡಿಸ್ಕೊಂಡು ಒಂದು ಕಿಟಕಿ ಮೇಲೆ ಜಸ್ಟ್ ಸಿಂಪಲ್. ಈಗ ಇಲ್ಲಿ ನಾನು ಇಲ್ಲೇ ಒಂದು ಚೇರನ್ನು ಇಟ್ಕೊಂಡಿದ್ದೀನಿ, ಇಲ್ಲಿ ಕೂತ್ಕೋತೀನಿ. ಈಗ ಇದ್ರ ಮೇಲೆ ಫ್ರಂಟ್ ಕ್ಯಾಮ್ರಾನ ಆನ್ ಮಾಡಿಬಿಟ್ಟು ಈ ಬುಕ್ ಮೇಲೆ ಸೈಜ್ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಎಷ್ಟೊಂದು ಬುಕ್ಕು, ಈಗ ನೀವು ಎಷ್ಟೊಂದು ಮನೇಲಿ ಇರ್ತಲ್ಲ ಓದ್ತಾ ಇರೋ ಬುಕ್ಕು, ಅದನ್ನು ಜೋಡಿಸ್ಬಿಟ್ಟು ನೀವು ಇದನ್ನು ಇಟ್ಕೊಂಡು, ಅಥವಾ ಇನ್ನೊಂದು ಆಪ್ಷನ್ ಅಂದರೆ ಕಿಟಕಿ ಮೇಲೆ ಇಟ್ಕೊಂಡು ವೀಡಿಯೋನ ಈಸಿಯಾಗಿ ಮಾಡ್ಬೋದು ಟ್ರೈಪಾಡ್ ಇಲ್ಲದೇ. ನೀವು ಕಿಟಕಿ ಇದ್ದರೆ ತುಂಬ ಒಳ್ಳೆಯದು. ಅದ್ರ ಮೇಲೆ ಈ ರೀತಿ ಬುಕ್ ಜೋಡಿಸ್ಕೊಂಡು ಅಥವಾ ಏನಾರ ಒಂದು ರೆಟ್ಟನ್ ಡಬ್ಬನ ಇಟ್ಕೊಂಡು ಅದ್ರ ಮೇಲೆ ನೀವು ಕ್ಯಾಮ್ರಾನ ಮೊಬೈಲ್ನ ಸೆಟ್ ಮಾಡಿಬಿಟ್ಟು ವೀಡಿಯೋನ ಮಾಡ್ಬೋದು. ಇದೀಗ ನೋಡಿ ಹಿಂಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಈ ರೀತಿ ನಾನು ಆ ಬುಕ್ ಮೇಲೆ ನನ್ನ ಮೊಬೈಲನ್ನು ಸ್ಟಿಚ್ ಮಾಡಿದ್ದೀನಿ, ಸುಮ್ಮನೆ ಇಟ್ಟಿದ್ದೀನಿ, ಏನು ಮಾಡಿಲ್ಲ, ಜಸ್ಟ್ ಸಿಂಪಲ್ಲು. ನಿಮ್ಮ ಮನೇಲಿರೋ ನೀವು ಓದಿರೋ ಈಗಾಗಲೇ ಎಷ್ಟೊಂದು ಓದಿರೋ ಬುಕ್ಗಳು ಇರುತ್ತಲ್ಲ, ಅದನ್ನೆಲ್ಲ ಒಂದು ಸ್ವಲ್ಪ ಹಂಗೆ ಇಟ್ಬಿಟ್ಟು ಒಂದು ಕಿಟಕಿ ಮೇಲೆ ಇಟ್ಬಿಟ್ಟು ಅದನ್ನು ಜೋಡಿಸ್ಬಿಟ್ಟು ಅದ್ರ ಮೇಲೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಬಿಟ್ರೆ ಅದು ಬುಕ್ ಇಡೋದ್ರಿಂದ ಏನಾಗುತ್ತೆ, ತುಂಬ ಈಸಿಯಾಗಿ ಒಂಚೂರು ಗ್ಯಾಪ್ ಸಿಗುತ್ತೆ. ಅದ್ರ ಮೇಲೆ ಇಟ್ಬಿಟ್ಟು ನಿಮ್ಗೆ ಯಾವ ರೇಂಜಿಗೆ ಬೇಕು, ನೀವು ಯಾವ ಲೆವೆಲಲ್ಲಿ ಕೂತ್ಕೋತೀರೋ ಆ ಲೆವೆಲ್ಗೆ ನೀವು ಕ್ಯಾಮ್ರಾನ ಸೆಟ್ ಮಾಡ್ಕೋಬೋದಾಗುತ್ತೆ. ಇದು ಟ್ರೈಪಾಡ್ ಇಲ್ಲದೇ ಯೂಟ್ಯೂಬ್ಗೆ ವಿಡಿಯೋ ಶೂಟ್ ಮಾಡುವಂಥ ಒಂದು ಸಿಂಪಲ್ ಆದ ಟಿಪ್ಸು. ಇದಾಗಲೇ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಯಾರು ಗೊತ್ತಿಲ್ಲ ಅವರು ದಯವಿಟ್ಟು ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ ಅಂತ. ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆ, ಬರ್ತೀನಿ ನಾಳೆ. ನೋಡ್ತಾ ಇರಿ ನಮ್ಮ ಚಾನಲ್ನ. ಯೂಸ್ಫುಲ್ ಆಗೋ ವೀಡಿಯೋಸ್ಗಳನ್ನ ನೋಡಬೇಕು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋ.